Good morning student, class 4th standard, first lesson, Ghamandi Deepak. So today we going to read this lesson. Lesson name is Ghamandi Deepak. So lesson name ಏನಂತ ಅಂದ್ರೆ Ghamandi Deepak. Lesson name Ghamandi Deepak. ದೀಪಕ್ ಅಂದ್ರೆ ನಿಮಗೆ ಗೊತ್ತು, ದೀಪಕ್ ಮೀನ್ಸ್ ದೀಪ ಅಂತ ನಿಮಗೆ ಗೊತ್ತು. ಸೊ ದೀಪ ಅದು ಒಂದು ಫೆಸ್ಟಿವಲ್ ಇರುತ್ತೆ, ದೀಪಗಳದ್ದು ಒಂದು ಫೆಸ್ಟಿವಲ್ ಇರುತ್ತೆ. ಯಾವ್ದು ಫೆಸ್ಟಿವಲ್? ದೀಪಾವಳಿ. ಸೊ ನಾವು ದೀಪಗಳನ್ನ ದೀಪಾವಳಿ ಸೊ ನಾವು ದೀಪಗಳನ್ನೆಲ್ಲ ಇಟ್ಟು ಅಲಂಕಾರವಾಗಿ ಜೋಡಿಸಿರ್ತೀವಿ. ಕೆಲವರು ಮನೆ ಬಾಗಿಲ ಹತ್ರ ಇರ್ತಾರೆ, ಕೆಲವು ಎಲ್ಲಿ ಜಾಗ ಜಾಸ್ತಿ ಇರುತ್ತೋ ಆ ಪ್ಲೇಸ್ಗಳಲ್ಲಿ ದೀಪಗಳನ್ನ ಇಟ್ಟು ಅಲಂಕಾರ ಮಾಡ್ತಾರೆ. ಕೆಲವರು ದೇವ್ರ ಮುಂದೆ ದೀಪಗಳನ್ನ ಇಟ್ಟು ಅಲಂಕಾರ ಮಾಡ್ತಾರೆ. ಕೆಲವರು ಫ್ಲವರ್ ಡೆಕೋರೇಷನ್ ಮಾಡಿದರೆ ದೀಪಗಳನ್ನ ಇಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ತರ ದೀಪಾವಳಿನ ಕೆಲವರು ಎಲ್ಲಾ ತರ ಜಾತಿಯವರು ಮಾಡ್ತಾರೆ. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಹಿಂದೂಸ್ ಎಲ್ಲರೂ ಮಾಡ್ತಾರೆ. ಬಿಕಾಸ್ ದೀಪಗಳು ಬೆಳಗೋದ್ರೆ ನೋಡೋದಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ದೀಪಗಳ ಹಬ್ಬನ ದೀಪಾವಳಿ ಅಂತ ಕರೀತಾರೆ. ಸೊ ಆ ದೀಪಕ್ಕೆ ಇನ್ನೊಂದು ಹೆಸರು ದೀಪಕ್ ಅಂತ ಕರೀತಾರೆ, ದಿಯಾ ಅಂತ ಕರೀತಾರೆ. ಓಕೆ, ಅಂಡರ್ಸ್ಟುಡ್ ನೋ? ಸೊ ಈ ದೀಪಕನ ಅರ್ಥ ಈಗ ನಿಮಗೆ ಗೊತ್ತಾಯ್ತು. ದೀಪಕ್ ಅಂದ್ರೆ ಒಂದು ದೀಪ. ಸೊ ದೀಪಾವಳಿ ಬೆಳಗುವಂತ ದೀಪವನ್ನು ನಾವು ದೀಪ ಅಥವಾ ದೀಪ, ಕನ್ನಡದಲ್ಲಿ ಆದ್ರೆ ಹಣತೆ ಅಂತ ಹೇಳ್ತಾರೆ. ಸೊ ಓಕೆ, ಸೊ ದಿಯಾ ಅಂತ ಹೇಳ್ತಾರೆ, ದೀಪಕ್ ಅಂತ ಹೇಳ್ತಾರೆ. ಆದ್ರೆ ಈ ದೀಪಕ್ಕೂ ಆ ದೀಪದ ಬೆಳಕಿಗೂ ಮತ್ತು ಆ ಹಣತೆಗೂ ಮತ್ತೆ ಘಮಂಡಿ ಅನ್ನೋದಕ್ಕೂ ಏನ್ ಅರ್ಥ, ಏನ್ ಹೋಲಿಕೆ, ಏನಿದು ಸ್ಟೋರಿ ಅನ್ನೋದನ್ನ ನೀವು ಇವತ್ತು ಕಲ್ತ್ಕೊತಾ ಹೋಗ್ತೀರಾ. Understood no children? So lesson name is Ghamandi Deepak. Okay, all of you hold the book, keep the finger there, heading, just follow the letter. Okay, Ghamandi Deepak. Okay, box ಅಲ್ಲಿ ಇದೆಯಲ್ಲ, ಬಾಕ್ಸ್ ಅಲ್ಲಿ ನೋಡಿ ಆಶಯ. ಆಶಯ ಅಂದ್ರೆ ಯಾವಾಗ ಗುರಿ. ಈ ಲೆಸನಿನ ಧ್ಯೇಯ ಏನು, ಈ ಲೆಸನಿಂದ ನಿಮ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಶಾರ್ಟ್ ಆಗಿ ಆ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಓಕೆ, ನಾನು ಅದನ್ನ ರೀಡ್ ಮಾಡ್ತೀನಿ, ಜಸ್ಟ್ ಫಾಲೋ ದ ಲೆಟರ್. ಓಕೆ, घमंड हर चीज को पतन की ओर ले जाता है. घमंड मीन्स ನಾನು ಈಗ ಹೇಳ್ತಾ ಇದ್ದೀನಿ, घमंड मीन्स ಅಹಂಕಾರ ಅಂತ. घमंड ಅಂದ್ರೆ ಅಹಂಕಾರ. ಅಹಂಕಾರ ಅನ್ನೋದು ಹರ್ ಚೀಜ್ ಕೋ, ಎಲ್ಲ ವಸ್ತುಗಳನ್ನು, ಎಲ್ಲ ಶಕ್ತಿಗಳನ್ನು, ನಿಮ್ಮ ಎಲ್ಲ ಶಕ್ತಿಗಳು, ನಿಮ್ಮ ಒಳ್ಳೆ ಶಕ್ತಿನೂ ಇರ್ಬೋದು, ನಿಮ್ಮ ಕೆಟ್ಟ ಶಕ್ತಿ ಇರ್ಬೋದು, ಅದು ನಿಮ್ಮ ಅಹಂಕಾರದಿಂದ ನಿಮ್ಮ ಒಳ್ಳೆತನ ಕೆಲವು ಸಲ ಬೇರೆಯವರಿಗೆ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಯಾರಿಂದ ಅಂದ್ರೆ ಅಹಂಕಾರ. ಈಗ ನಾವು ಕೆಲವರು ಇರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಏನು ಡೈರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಅದನ್ನ ಪ್ರಸ್ತುತ ನೀವು ಪಡಿಸ್ಬೇಕಾದ್ರೆ ನೀವು ಅದನ್ನ ಒಬ್ಬರ ಮುಂದೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಮುಂದೆ ಇರೋ ವ್ಯಕ್ತಿ ಎಂತವರು ಅಂತ ನೋಡ್ಬೇಕು. ಅವರು ಸಾಫ್ಟ್ ಆಗಿರುವಂತ ವ್ಯಕ್ತಿ ಆದ್ರೆ ನೀವು ಅವ್ರ ಮಾತ್ರ ಸಾಫ್ಟ್ ಆಗಿ ಆ ಮಾತನ್ನ ಬಗೆಹರಿಸ್ಕೋಬೇಕು. ಆದ್ರೆ ಅವರು ಹಾರ್ಡ್ ಆಗಿರೋ ವ್ಯಕ್ತಿ ಆದ್ರೆ ನೀವು ಹಾಗೆ ಹಾರ್ಡ್ ಆಗಿದ್ದು ಅದನ್ನ ಬಗೆಹರಿಸ್ಕೋಬೇಕು. ಆದ್ರೆ ನೇಚರ್ ಇದು, ನನ್ನ ವ್ಯಕ್ತಿತ್ವನೇ ಇದು ಅಂತ ಸಾಫ್ಟ್ ಆಗಿರೋ ವ್ಯಕ್ತಿ ಹತ್ರ ನೀವು ಹೋಗಿ ಘಮಂಡಿಯಾಗಿ ಅಹಂಕಾರದಲ್ಲಿ ಮಾತಾಡಿದ್ರೆ ಅದು ಬೆಲೆ ಇರಲ್ಲ, ಅದು ನಿಮಗೂ ಬೆಲೆ ಇರಲ್ಲ, ಮತ್ತೆ ಆ ವ್ಯಕ್ತಿನೂ ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಓಕೆ, ಸೊ ಈ ಕವಿ ಭಾರತದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ, ಘಮಂಡ್ ಹರ್ ಚೀಜ್ ಕೋ ಪತನ್ ಕಿ ಓರ್ ಲೇ ಜಾತಾ ಹೈ. ಅಂದ್ರೆ ನಿಮ್ಮಲ್ಲಿ ಅಹಂಕಾರ ಇತ್ತು ಅಂದ್ರೆ ಅದನ್ನ ನೀವು ಬೇಗ ಸರಿ ಮಾಡ್ಕೋಬೇಕು. ಅದನ್ನ ನೀವು ಜಾಸ್ತಿ ಬೆಳೆಯೋಕ್ ಬಿಟ್ಟಾಗ ಅದು ನಿನ್ನ ಪತನ್ ಕಿ ಓರ್ ಅಂದ್ರೆ ನಿಮ್ಮ ಅಂತ್ಯದ ಕಡೆಗೆ ಕಲ್ತ್ಕೊಂಡು ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟೇ ಒಳ್ಳೇದ್ ಮಾತಾಡಿದ್ರು, ಏನೇ ಮಾತಾಡಿದ್ರು, ನಿಮ್ಮಲ್ಲಿ ಅಹಂಕಾರ ಇನ್ನೊಂದಿದೆ, ಅದು ನೀವು ಬೆಳೆಯಕ್ ಬಿಡೋಲ್ಲ, ನೀವು ಬೆಳವಣಿಗೆ ಆಗಲ್ಲ. ಯಾಕಂದ್ರೆ ನಿಮ್ಮ ಅಹಂಕಾರನೇ ಬೇರೆ ಮುಂದೆ ಎದ್ದು ತೋರಿಸುತ್ತೆ. ಆಗ ನಿಮ್ಮ ಮಾತು ಬೆಲೆ ಕೊಡಲ್ಲ, ನಿನ್ನ ಕಡೆಗಣಿಸ್ತಾರೆ, ನಿಮ್ಮ ಯಾವ ಕೆಲಸಕ್ಕೂ ಕಲಿಯಲ್ಲ, ನಿಮ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ. ಆಗ ನೀವೇನಾಗ್ತೀರಾ, ಎಲ್ಲರಿಂದ ದೂರ ಆಗ್ತೀರಾ, ಎಲ್ಲ ಜನಗಳಿಂದ ದೂರ ಆಗ್ತೀರಾ, ನೀವು ಒಬ್ಬಂಟಿ ಆಗ್ತೀರಾ. ನೀವು ಡೇ ಬೈ ಡೇ ಏನಾಗ್ತೀರಾ, ಕುಸಿತಾ ಹೋಗ್ತೀರಾ. ಮಾನಸಿಕವಾಗಿ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಕುಸಿತ ಹೋಗಿ ಕೊನೆಗೆ ನಿಮ್ಮ ಅಂತ್ಯ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಅಹಂಕಾರ ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. घमंड आने से स्वयं का व्यक्तित्व नष्ट हो जाता है. ಸೊ ನಾನು ಆವಾಗಿಂದ ನಿಮ್ಗೆ ಅದನ್ನೇ ಹೇಳಿದ್ದೀನಿ ಲೆಸನಲ್ಲಿ. घमंड आने से, ಯಾವಾಗ ನಿಮ್ಮಲ್ಲಿ ಅಹಂಕಾರ ಅನ್ನೋದು ಬೆಳೆಯುತ್ತೋ ಆಗ ನಿಮ್ಮ ವ್ಯಕ್ತಿತ್ವ ಅನ್ನೋದು ಸ್ವಯಂ ಕಾ ವ್ಯಕ್ತಿತ್ವ, ನಿಮ್ಮ ಸ್ವಂತ ವ್ಯಕ್ತಿತ್ವ ಅನ್ನೋದು ಏನಾಗುತ್ತೆ, ಅದು ನಷ್ಟ ಹೋ ಜಾತಾ ಹೈ. ನೀವು ಅದನ್ನ ಕಳ್ಕೊಂಡ್ಬಿಡ್ತೀರಾ. ನಿಮ್ಮ ಒಂದು ಒಳ್ಳೆತನ ಅಹಂಕಾರ ಅನ್ನೋದು ಏನು ಮಾಡಿರುತ್ತೆ, ಮನೆ ಮಾಚಿಬಿಡುತ್ತೆ. ಈ ವ್ಯಕ್ತಿನ ಒಂದು ವ್ಯಕ್ತಿನ ನಾವು ನೋಡಿದ ತಕ್ಷಣ ಇಂಥವ್ರೆ ಅಂತ ಗೊತ್ತಾಗಲ್ಲ, ಅದ್ರ ಜೊತೆ ಪಳಗಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ನಾವು ಒಂದು ವ್ಯಕ್ತಿತ್ವನ
ಹೇಗೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ ಇಲ್ಲಿ ಒಂದು ದೀಪ ಇದೆ, ಆ ದೀಪ ತನ್ನ ಅಹಂಕಾರ ತೋರಿಸ್ಕೊತಾ ಇದೆ. ಆ ಅಹಂಕಾರ ತೋರಿಸ್ಕೊಂಡು ಅದರ ಅಂತ್ಯ ಹೇಗಾಯ್ತು ಅನ್ನೋದನ್ನ ನೀವು ಈ ಪಾಠದಲ್ಲಿ ಕಲಿತಾ ಇದ್ದೀರಾ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಹೆಡ್ಡಿಂಗ್? ಲೆಸನ್ ಹೆಡ್ಡಿಂಗ್ ಅರ್ಥ ಆಯ್ತಾ? ಲೆಸನ್ ಅಲ್ಲಿ ಏನಿರ್ಬೋದು ಅಂತ ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂಡರ್ಸ್ಟುಡ್ ನೋ? ಲೆಸನ್ नेम इज घमंडी दीपक. ओके, कितना फिगर दे फर्स्ट पैराग्राफ. एक घर में एक पुराने जमाने का दिया था, वह देखने में बड़ा ही सुंदर था. रोज शाम को भगवान के सामने उस दीपक को जलाया जाता था. जो कोई उसे देखता उसकी प्रशंसा करता. वन मोर टाइम ನನ್ನ ಜೊತೆ ರೀಡ್ ಮಾಡಿ ನೀವೆಲ್ಲರೂ. एक घर में एक पुराने जमाने का दिया था, वह देखने में बड़ा ही सुंदर था. रोज शाम को भगवान के सामने उस दीपक को जलाया जाता था. जो कोई उसे देखता उसकी प्रशंसा करता. ना एक घर में एक पुराने जमाने का दिया था. एक घर में ಅಂದ್ರೆ घर में इनोना हाउस ಅಂತ. ಓಕೆ, ಒಂದು ಮನೆಯಲ್ಲಿ एक पुराने जमाने, पुराने means old, underline the word पुराने. old, ಒಂದು ಮನೆಯಲ್ಲಿ ಒಂದು ಪುರಾತನ ಕಾಲದ ಒಂದು ದಿಯಾ ಇತ್ತು, ಒಂದು ದೀಪ ಇತ್ತು. ದಿಯಾ ಮೀನ್ಸ್ ದೀಪ, ದಿಯಾ ಎರಡು ಆಗುತ್ತೆ. ದಿಯಾ ಮೀನ್ಸ್ ದೀಪ್ ಅಥವಾ ಲೈಟ್. ಸೊ ಒಂದು ದೀಪ ಇತ್ತು. एक घर में एक पुराने जमाने का दिया था. सो अंडरलाइन द वर्ड पुराने. पुराने मीन्स ओल्ड, ओल्ड ಡೇಸ್ ಅಲ್ಲಿ, ಒಂದು ಹಳೆ ಕಾಲದಲ್ಲಿ. ಜಮಾನೆ का, ಜಮಾನೆ मीन्स ನಿಮಗೆ ಹೇಳಿದ ಅವತರನು ಕಾಲ ಅಂತ, ಒಂದು ಹಳೆ ಕಾಲದಲ್ಲಿ ಅಂತ. ದಿಯಾ था, ದಿಯಾ मीन्स ದಿಯಾ ಅಂದ್ರೂ ದೀಪನೇ, ದೀಪಕ್ ಅಂದ್ರೂ ದೀಪನೇ. ಸೊ ಹಾಗಾದ್ರೆ ಲ್ಯಾಂಪ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ಲ್ಯಾಂಪ್ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ದಿಯಾ, ದೀಪಕ್ ಅಂತ ಹೇಳ್ತಾರೆ. ಓಕೆ, ಲೈಟ್ ಅದರಿಂದ ಸಿಗೋಂತದೇನು ಲೈಟ್, ಬೆಳಕು ಅಂತ. ಓಕೆ, वो देखने में बड़ा ही सुंदर था. ಸೊ ಆ ದೀಪ ಹೇಗಿತ್ತು ಅಂದ್ರೆ देखने में ಅಂದ್ರೆ ನೋಡಕ್ಕೆ, ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅಂಡರ್ಲೈನ್ ದ ವರ್ಡ್ ಸುಂದರ್. दीपक ನೋಡಕ್ಕೆ ತುಂಬಾ ಸುಂದರವಾಗಿ ಇತ್ತು. रोज शाम को भगवान के सामने उस दीपक को जलाया जाता था. रोज शाम को, रोज मीन्स डेली ಅಂತ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. रोज मीन्स डेली, शाम मीन्स इवनिंग. ಸೊ शाम मीन्स इवनिंग, सुबह मॉर्निंग, शाम इवनिंग. ಆಪೋಸಿಟ್ ವರ್ಡ್ ಬರುತ್ತೆ. सुबह मॉर्निंग, शाम इवनिंग. opposite word श्याम. शाम आಗುತ್ತೆ, ರಾತ್ರಿ ಆಗುತ್ತೆ. ಓಕೆ, ಸೊ ಆ ದೀಪ ತುಂಬಾ ನೋಡಕ್ಕೆ ಬ್ಯೂಟಿಫುಲ್ ಆಗಿ ಇತ್ತು. ರೋಜ್ ಶಾಮ್ ಕೋ, ಪ್ರತಿದಿನ ಸಂಜೆ ಟೈಮಲ್ಲಿ ಭಗವಾನ್ ಕೆ ಸಾಮನೆ ಉಸ್ ದೀಪಕ್ ಕೋ ಜಲಾಯಾ ಜಾತಾ ಥಾ. ಭಗವಾನ್ ಕೆ ಸಾಮನೆ ಮೀನ್ಸ್ ದೇವರ ಮುಂದೆ, ಗಾಡ್ ಮುಂದೆ, ಉಸ್ ದೀಪಕ್ ಕೋ, ಆ ದೀಪನ ಜಲಾಯಾ ಜಾತಾ ಥಾ ಅಂದ್ರೆ ಹಚ್ತಾ ಇದ್ರು ಅಂತ. ಅಂಡರ್ಲೈನ್ ವರ್ಡ್ ಭಗವಾನ್, ಗಾಡ್. तो देर मुझे दीपना हंसता है. तो जो कोई देखता उसकी प्रशंसा करता. जो कोई देखता ಅಂದ್ರೆ ಯಾರು ಆ ದೀಪನ ನೋಡಿದ್ರು ಅದನ್ನ ತುಂಬಾ ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮೀನ್ಸ್ ಹೊಗಳ್ತಾ ಇದ್ರು. ಓಕೆ, ಹೊಗಳದಾಗ ಯಾರು ಚೆನ್ನಾಗಿ ಮಕ್ಕಳು ಮಾರ್ಕ್ಸ್ ತಗೊಂಡು ನಾವು ಏನ್ ಮಾಡ್ತೀವಿ, ಹೊಗಳ್ತೀವಿ. ಗುಡ್, ಇನ್ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಸ್ಕೋರ್ ಮಾಡು, ಇನ್ನೂ ಸ್ಕೋರ್ ಮಾಡು, ಅಥವಾ ಜಾಸ್ತಿ ಹೈ ಸ್ಕೋರ್ ಮಾಡ್ಬಿಟ್ರೆ ಗುಡ್, ಲೈಫ್ ಚೆನ್ನಾಗಿರುತ್ತೆ, ಈಗ ಮುಂದಕ್ಕೆ ಓದ್ಬೇಕು ಅಂತ ಅವನ್ನ ಹೊಗಳ್ತೀವಲ್ಲ, ಅದನ್ನ ಪ್ರಶಂಸಾ ಅಂತ ಕರೀತಾರೆ. ಸೊ ಅದನ್ನ ನೋಡಿ ಯಾರ್ಯಾರ ನೋಡಿದ್ರು ದೀಪನ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ದೀಪ ಅಂತ ಹೊಗಳ್ತಾ ಇದ್ರಂತೆ. ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಪ್ಯಾರಾಗ್ರಾಫ್ ನೋ? ಓಕೆ, ನಾ ಸೆಕೆಂಡ್ ಪ್ಯಾರಾಗ್ರಾಫ್. जैसे जैसे, ओके, जस्ट फॉलो द लेटर, कीप द फिंगर, जस्ट फॉलो द लेटर. जैसे जैसे दिन
मैं ही दूर करता हूँ, घर का हर कोना मुझसे ही रोशन होता है. Now see, you also see ನನ್ನ ಜೊತೆ ರೀಡ್ ಮಾಡಿ ಈಗ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. जैसे जैसे दिन बिताते गए दिया में अहंकार पनपनाने लगा. वह सोचने लगा मैं सूर्य और चांद से भी अधिक महान हूँ, क्योंकि सूरज तो केवल दिन में प्रकाश देता है, चांद भी केवल बाहर के अंधेरों को दूर कर पाता है. घर के अंधेरे को तो मैं ही दूर करता हूँ, घर का हर कोना मुझसे ही रोशन होता है. जैसे जैसे दिन बीत गए, ಹೇಗೆ ದಿನ ಡೇ ಬೈ ಡೇ ದಿನಗಳು ಕಳೀತಾ ಹೋಗ್ತು, ದಿಯೆ ಮೇ ಅಹಂಕಾರ ಪಾಪ್ನೆ ಲಗ. ಅಂದ್ರೆ ದಿಯಾ ಆ ದೀಪಕಲ್ಲಿ ಏನಾಯ್ತು, ಆ ಹಣತೆಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಲ್ಲ, ದೀಪಕ್ ಅಂದ್ರೆ ದಿಯಾ ಅಂತ. ಇದಕ್ಕೆ ನಾವು ದೀಪಕ್ ದಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಈ ದಿಯಾದಲ್ಲಿ ಈ ದೀಪಕಲ್ಲಿ ಏನಾಯ್ತು, ಡೇ ಬೈ ಡೇ ಆಗ್ತಾ ಇದ್ದಂತೆ ಅದ್ರಲ್ಲಿ ಅಹಂಕಾರ ಜಾಸ್ತಿ ಬೆಳೀತಾ ಹೋಯ್ತು. मैं सूर्य और चांद से भी महान हूँ, वो सोचने लगा. ಅದು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಆಯ್ತು, ಡೇ ಬೈ ಡೇ ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಏನ್ ಯೋಚನೆ ಮಾಡ್ತು ಅಂದ್ರೆ, ನಾನು ಸೂರ್ಯ ಚಂದ್ರನಿಗಿಂತನೂ ತುಂಬಾ ಶ್ರೇಷ್ಠ, ಅದಕ್ಕೆ ಮಹಾನ್ ಹೂ. ಗ್ರೇಟ್, ಮಹಾನ್ ಮೀನ್ಸ್ ಗ್ರೇಟ್. ಅಂಡರ್ಲೈನ್ ದ ವರ್ಡ್ ಮಹಾನ್. ಓಕೆ, ನಾನು ಅವ್ರಿಗಿಂತನೂ ಗ್ರೇಟ್ ಅನ್ನೋ ಫೀಲ್ ಸ್ಟಾರ್ಟ್ ಆಯ್ತು. ಸೂರ್ಯ ಮೀನ್ಸ್ ಸನ್, चांद मीन्स मून. अंडरस्टैंड नो? ओके, क्योंकि सूरज तो केवल दिन में प्रकाश देता है. ಅದೇನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತು ಅಂದ್ರೆ, ನಾನೇ ಗ್ರೇಟ್, ಸೂರ್ಯ ಚಂದ್ರನಿಗಿಂತಲೂ ನಾನೇ ದೊಡ್ಡವನು. ಹೇಗೆ ಅಂದ್ರೆ, सूरज तो केवल सूरजು ಬರೀ दिन में प्रकाश देता है, ಸೂರ್ಯ ಬರೀ ಬೆಳಕಿನ ಟೈಮ್ ಮಾತ್ರ ಬಂದ್ಬಿಟ್ಟು ನಮಗೆ ಬೆಳಕು ಕೊಡ್ತಾನೆ ಅಂತ ಯೋಚನೆ ಮಾಡ್ತಾ ಇದೆ. चांद भी केवल बाहर के अंधेरों को दूर करता है. ಚಂದ್ರನು ಅಷ್ಟೇ ರಾತ್ರಿ ಹೋಗಿ ಬರ್ತಾನೆ, ಅವನು ಹೊರಗಡೆ ಬೆಳಕು ಕೊಡ್ತಾನೆ. ಅಂದ್ರೆ ಹೊರಗಡೆ ಎಲ್ಲ ಕತ್ಲಾಗಿರುತ್ತೆ, ಆ ಕತ್ತನ ಮಾತ್ರ ಚಂದ್ರ ದೂರ ಮಾಡ್ತಾನೆ. ಸೂರ್ಯ ಬೆಳಗ್ಗೆ ಬರ್ತಾನೆ, ಬೆಳಕು ಕೊಡ್ತಾನೆ, ಅಷ್ಟೇ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾನೆ. ಚಾಂದ್ರ ಏನ್ ಮಾಡ್ತಾನೆ, ರಾತ್ರಿ ಬರ್ತಾನೆ, ಹೊರಗಡೆ ಎಲ್ಲ ಕತ್ಲಿರುತ್ತೆ. ಬಾಹರ್ ಮೀನ್ಸ್ ಹೊರಗಡೆ, ಅಂದರ್ ಬಾಹರ್, ಅಂದರ್ ಅಪೋಸಿಟ್ बाहर. अंदर means inside, बाहर means outside. So चांद ಹೊರಗಡೆ ಇರೋ ಬೆಳಕನ್ನ ಅಷ್ಟೇ ದೂರ ಮಾಡ್ತಾನೆ. ದೂರ करता है means ಕತ್ತಲನ್ನ ಓಡಿಸ್ತಾನೆ, ಹೊರಗಡೆ ಇರೋ ಕತ್ತಲನ್ನ ಓಡಿಸ್ತಾನೆ ಅಷ್ಟೇ. घर के अंधेरे को तो एक मैं ही दूर करता हूँ. ಆದ್ರೆ ಮನೆ ಒಳಗಡೆ ಇರೋ ಕತ್ತಲನ್ನ ನಾನು ಒಬ್ಬನೇ ದೂರ ಮಾಡೋದು. घर का हर कोना मुझसे ही रोशन होता है. ಮನೆಯ ಪ್ರತಿಯೊಂದು ಕೋನ ಮೀನ್ಸ್ ರೂಮ್, ಪ್ರತಿಯೊಂದು ಮೂಲೆಗೂ ಅಂತ ಹೇಳ್ತಾರೆ. ಓಕೆ, ಮನೆಯ ಪ್ರತಿಯೊಂದು ಮೂಲೆಗೂ ಸಹ ನನ್ನಿಂದಲೇ ಬೆಳಕಾಗುತ್ತೆ. ರೋಷನ್ ಅಂದ್ರೆ ಬೆಳಕು. ಅಂಡರ್ಲೈನ್ ದ ವರ್ಡ್ ರೋಷನ್ ಮೀನ್ಸ್ ಬೆಳಕು ಅಥವಾ ಲೈಟ್. ಕನ್ನಡದಲ್ಲಿ ಬೆಳಕು ಅಂತಾರೆ, ಇಂಗ್ಲಿಷ್ ಅಲ್ಲಿ ಲೈಟ್ ಅಂತ ಹೇಳ್ತಾರೆ. ಪ್ರಕಾಶ ಅಂದ್ರೂ ಅಷ್ಟೇ ಬೆಳಕು ಅಂತ. ಅಂಡರ್ಸ್ಟ್ಯಾಂಡ್? ಪ್ರಕಾಶ ಅಂದ್ರೂ ಅಷ್ಟೇ ಲೈಟ್ ಅಂತಾನೆ. ಯಾಕಂದ್ರೆ ಇಲ್ಲಿ ಪ್ರಕಾಶ ಅನ್ನೋ ವರ್ಡ್ ಬಂದಿದೆ, ರೋಶ್ನಿ ಅನ್ನೋ ವರ್ಡ್ ಬಂದಿದೆ. ಸೊ ಅವೆರಡು ಅರ್ಥ ಒಂದೇ, ಲೈಟ್. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ಇವಾಗ ಈ ಟೂ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು? ಒಂದು ಮನೆ ಇತ್ತು, ಒಂದು ಹಳೆ ಕಾಲದ ಮನೆ ಇತ್ತು, ಆ ಮನೆಯಲ್ಲಿ ಒಂದು ದೀಪ ಇತ್ತು. ಆ ದೀಪ ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಹೋಗೋ ಬರೋರೆಲ್ಲ ಅದನ್ನ ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ದೀಪ ಅಂತ ಹೇಳ್ತಾ ಇದ್ರು. ಸೊ ಈ ತರ ಹೇಳ್ಬೇಕಾದ್ರೆ ದೀಪದಲ್ಲಿ ಅಹಂಕಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯಿತು. ಅದು ಯಾವ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ, ನಾನು ಸೂರ್ಯ ಚಂದ್ರನಿಗಿಂತಲೂ ಗ್ರೇಟು. ಹೇಗೆ ಗ್ರೇಟು ನಾನು ಅಂದ್ರೆ, ಸೂರ್ಯ ಬರೀ ಬೆಳಿಗ್ಗೆ ಬರ್ತಾನೆ, ಲೈಟ್ ಕೊಡ್ತಾನೆ ಅಷ್ಟೇ. ಚಂದ್ರ ರಾತ್ರಿ ಬರ್ತಾನೆ, ಹೊರಗಡೆ
गणावेश मुझे प्रज्वलित करके ही होता है। कुछ दिन बाद दीपावली का त्योहार आया। हर घर के आंगन में दीपक जलाया गया। दीपक का अभिमान यह सोचकर और भी बढ़ गया कि उसका नाम का एक त्योहार भी मनाया जाता है। Now, read with me all of once. वह यह भी सोचने लगा, मैं इतना महान हूँ कि हर दिन भगवान के सामने मुझे जलाया जाता है। हर समारोह का श्री गणावेश मुझे प्रज्वलित किया जाता है। कुछ दिन बाद दीपावली का त्योहार आया। हर घर के आंगन में दीप जलाए गए। दीपक का अभिमान यह सोचकर और भी बढ़ गया कि उसके नाम का एक त्योहार भी मनाया जाता है। अपने नाम से वह यह सोचने लगा कि मैं इतना महान हूँ कि हर दिन भगवान के सामने मुझे ही जलाया जाता है। बरी ಅದು ತನ್ನ ಕಂಪೇರ್ನ ಯಾವುದಕ್ಕೆ ಮಾಡಿಸ್ಕೊಂಡು ದೀಪಕ್ ಅದು ಕಂಪೇರ್ನ ಫಸ್ಟು ಸೂರ್ಯ और चांद ಸೂರ್ಯ ಚಂದ್ರ ಜೊತೆ ಅದು ಕಂಪೇರ್ ಮಾಡ್ಕೊಂಡು ಫಸ್ಟ್ ಆಮೇಲೆ ಅದನ್ನ ಯೋಚನೆ ಮಾಡಿದಂತೆ ಅದು ನೆಕ್ಸ್ಟ್ ಏನು ಯೋಚನೆ ಮಾಡ್ತು ಅಂದ್ರೆ इतना ही नहीं भगवान के सामने मुझे जलाया जाता है। ಅದು ಹೇಳ್ಕೊಂಡು ನಾನು ಎಷ್ಟು ಗ್ರೇಟ್ ಅಂದ್ರೆ ದೇವ್ರ ಮುಂದೆ ಯಾವಾಗಲೂ ನನ್ನ ಹಚ್ಚಿಡ್ತಾರೆ, ನನ್ನ ಹಣತೆ ಯಾವಾಗಲೂ ನನ್ನ ದೀಪ ಯಾವಾಗಲೂ ದೇವ್ರ ಮುಂದೆ ಇಡ್ತಾರೆ, ಹಾಗಾದ್ರೆ ನಾನು ದೇವ್ರ ಹತ್ರ ಇರ್ತೀನಿ ಯಾವಾಗಲೂ, ಹಾಗಾದ್ರೆ ನಾನು ಇನ್ನೂ ಗ್ರೇಟ್ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ। हर समारोह का श्री गणेश मुझे प्रज्वलित करके ही होता है। हर समारोह ಮನೆಯಲ್ಲಿ ಯಾವುದೇ ಸಮಾರೋಹ ಆದ್ರೂ ಮದುವೆ ಆದ್ರೂ ಏನಾದ್ರೂ ಚಿಕ್ಕ ಪುಟ್ಟ ಸಂಭ್ರಮಗಳು ಮನೆಯಲ್ಲಾದ್ರೂ ಶ್ರೀ ಗಣಾವೇಶ ಅಂದ್ರೆ ಎಲ್ಲ ಶುಭ ಕಾರ್ಯಗಳಿಗೆ ಅಂತ ಮನೆಯಲ್ಲಿ ಆಗೋ ಎಲ್ಲ ಶುಭ ಕಾರ್ಯಗಳಿಗೆ ಮುಜೆ ಪ್ರಜ್ವಲಿತ करके जलाया होता है। ನನ್ನ ಮನೆಯ ಎಲ್ಲ ಶುಭ ಕಾರ್ಯಗಳಿಗೆ ನನ್ನ ದೀಪ ಹಚ್ಚೋದ್ರ ಮೂಲಕ ಎಲ್ಲ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ। ಅದು ನಾ ಸೂರ್ಯಚಂದ್ರಗಿಂತನೂ ಗ್ರೇಟು, ಆಮೇಲೆ ಪ್ರತಿದಿನ ಗಾಡ್ ಮುಂದೆ ಭಗವಂತನ ಮುಂದೆ ನನ್ನನ್ನೇ ಬೆಳಗಿಸ್ತಾರೆ, ಸೊ ನಾನು ಇನ್ನೂ ಗ್ರೇಟು। ಅಷ್ಟೇ ಅಲ್ಲದೆ ಎಲ್ಲ ಸಮಾರೋಹಗಳಿಗೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಶುಭ ಕಾರ್ಯಕ್ರಮಗಳಿಗೂ ನನ್ನ ದೀಪ ಅಂಟಿಸಿ ನನ್ನ ಅಲ್ಲಿಂದ ಅವ್ರು ಶುಭ ಕಾರ್ಯನ ಸ್ಟಾರ್ಟ್ ಮಾಡ್ತಾರೆ। ಅಲ್ಲಿವರೆಗೂ ದೀಪ ಅಂಟಿಸಿ ಯಾವ ಶುಭ ಕಾರ್ಯ ಮಾಡಲ್ಲ, ಅಂದ್ರೆ ನಾನೇ ಇಂಪಾರ್ಟೆಂಟು, ನನಗೆ ಮೊದಲು ಇಂಪಾರ್ಟೆನ್ಸ್ ಕೊಡ್ತಾರೆ ಜನಗಳು, ನನಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ, ನನ್ನ ಮುಂದೆ ದೀಪ ಅಂಟಿಸ್ತಾರೆ, ಅಲ್ಲಿಗೆ ನಾನು ದೇವ್ರನ್ನ ಮುಂದೆ ಬೆಳೀತಾ ಇರ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ। ಸೊ ಈ ತರ ಯೋಚನೆ ಮಾಡ್ಕೊಂಡು ಅದೇನ್ ಮಾಡ್ತಾ ಇದ್ದೆ, ತನ್ನಲ್ಲಿ ತಾನು ಅಹಂಕಾರನ ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೆ। ಯಾವುದು ದೀಪ, ಯಾವ್ದು ಕಂಪೇರ್ ಮಾಡ್ಕೊಂತು ದೀಪಕ್ಕೂ ಸೂರಜ್ चांद कंपेयर ಮಾಡ್ಕೊಂಡು अंडरस्टूड। नेक्स्ट कुछ दिन बाद दीपावली का त्योहार आया। ಸ್ವಲ್ಪ ದಿನದ ನಂತರ दीपावली त्योहार मीन्स फेस्टिवल, underline the word त्योहार। सो ಸ್ವಲ್ಪ ದಿನದ ನಂತರ त्योहार ಯಾವ त्योहार ಬಂತು, दीपावली का त्योहार आया। सो दीपಗಳ हब्ब दीपावली हब्बनु ಬಂತು। हर घर के आंगन में दीप जलाए गए। हर घर के आंगन में, हर मीन्स ಎಲ್ಲ ಮನೆ ಮುಂದೆನು, ಆಂಗನ್ ಮೀನ್ಸ್ ಮನೆ ಮುಂದೆ ಸ್ವಲ್ಪ ಜಾಗ ಬಿಟ್ಟಿರ್ತಾರಲ್ಲ, ಹೊಸ್ಲು ಅಂತ ಹೇಳ್ತಾರೆ, ಹೊಸ್ಲು ಮನೆ ಮುಂದೆ ಸ್ವಲ್ಪ ಗೇಟ್ ಇರುತ್ತೆ, ಆ ಗೇಟ್ ವರಾಂಡಾದಲ್ಲಿ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಅದನ್ನ ಆಂಗನ್ ಅಂತ ಹೇಳ್ತಾರೆ। ಸೊ ಜಲಾಯ ಗಯೆ, ಸೊ ದೀಪದ ಹಬ್ಬ ಬಂತು, ಏನ್ ಮಾಡಿದ್ರು ಮನೆ ಮುಂದೆ ಎಲ್ಲಾರು ತಮ್ಮ ಪ್ಯಾಸೇಜ್ ಗಳ ಮುಂದೆ ಎಲ್ಲ ದೀಪಗಳನ್ನ ಇಟ್ಕೊಂಡು ಬೆಳಗ್ಸೋಕೆ ಸ್ಟಾರ್ಟ್ ಮಾಡಿದ್ರು। दीपक का अभिमान यह सोचकर और भी बढ़ गया। सो ಇದನ್ನ ಯೋಚನೆ ಮಾಡ್ಬಿಟ್ಟು ದೀಪಕ್ ಏನಾಯ್ತು, ಇನ್ನು ಖುಷಿ ಆಯ್ತು। ಖುಷಿ ಆಗೋದ್ರ ಜೊತೆಗೆ ಅದಕ್ಕೆ ಅಭಿಮಾನ ತನ್ನ ಮೇಲೆ ತನಗೆ ಹೆಮ್ಮೆ ಜಾಸ್ತಿ ಆಯ್ತು, ಪ್ರೌಡ್ ಫೀಲ್ ಜಾಸ್ತಿ ಆಯ್ತು, ತನ್ನ ಮೇಲೆ ತನಗೆ ಪ್ರೌಡ್ ಫೀಲ್ ಜಾಸ್ತಿ ಆಯ್ತು। ಏನ್ ಪ್ರೌಡ್ ಫೀಲ್ ಬಂತು ಅಂದ್ರೆ उसके नाम का एक त्योहार भी मनाया जाता है। ನನ್ನ ಹೆಸರಿನ ಒಂದು ಹಬ್ಬನು ಸೆಲೆಬ್ರೇಟ್ ಮಾಡ್ತಾರೆ, ನನ್ನ ಹೆಸರಲ್ಲಿ ಹಬ್ಬನ ಆಚರಣೆ ಮಾಡ್ತಾರಲ್ಲ ಅಂತ ಅದಕ್ಕಿನ್ನೂ ಖುಷಿ ಆಗುತ್ತೆ।
ದಿಯಾಗೆ, ದೀಪಕ್ಗೆ. ನನ್ನ ಹೆಸರಲ್ಲಿ ಹಬ್ಬಗಳ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾನು ಎಷ್ಟು ಇಂಪಾರ್ಟೆಂಟ್ ಇದ್ದೀನಿ ಎಲ್ಲರಿಗೂ, ಜನಗಳಿಗೂ ಇಂಪಾರ್ಟೆಂಟು, ಸೂರ್ಯ ಚಂದ್ರಗಳಿಗಿಂತಲೂ ನಾನೇ ಇಂಪಾರ್ಟೆಂಟು ಅಂತ ಅದಕ್ಕೆ ಪ್ರೌಡ್ ಫೀಲ್ ಜಾಸ್ತಿ ಆಗುತ್ತೆ. ಪ್ರೌಡ್ ಫೀಲ್ ಜೊತೆಗೆ ಹೆಮ್ಮೆ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಅಹಂಕಾರನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್ ನೋ? ನೆಕ್ಸ್ಟ್ just follow the letter, keep the finger there, follow the letter. एक दिन पर दिन उसका घमंड बढ़ता ही जा रहा था. हवा दिए में होने वाली इस बदलाव को देख रही थी. उसको दीपक का घमंडी भाव पसंद न आया. उसने सोचा कि दिए को मुहावरे का अर्थ है. वह सही अवसर की प्रतीक्षा करने लगी. एक दिन दिए को जलाकर देहारी पर रखा गया था. दीपक घमंड से इतराते हुए चांद की ओर सिर ऊंचा करके देखने लगा. तभी हवा का एक हल्का झोंक लगा और दिया सिर नीचा करके बुझ गया. उसके माथे पर धुएं की खाली रेखा बनी गई. ओके ना, ऑल ऑफ यू रीड विथ मी वंस. दिन पर दिन उसका घमंड बढ़ता ही जा रहा था. हवा दिए में होने वाली इस बदलाव को देख रही थी. उसको दीपक का घमंडी भाव पसंद न आया. उसने सोचा कि दिए को मुहावरे का अर्थ है. वह सही अवसर की प्रतीक्षा करने लगी. एक दिन दिए को जलाकर देहारी पर रखा गया था. दीपक घमंड से इतराते हुए चांद की ओर सिर ऊंचा करके देखने लगा. तभी हवा का हल्का झोंका लगा और दिया सिर नीचा करके बुझ गया. उसके माथे पर धुएं की खाली रेखा बन गई. Okay now, see, I'll explain now. See, दिन पर दिन उसका घमंड बढ़ता ही जा रहा था. ದಿನದಿಂದ ದಿನಕ್ಕೆ ಅದರ ಅಹಂಕಾರ ಏನಾಯಿತು, ಹೆಚ್ಚುತ್ತಾ ಹೋಯಿತು. ಯಾವುದು? ದೀಪಕ್ದು ಅಹಂಕಾರ ಹೆಚ್ಚುತ್ತಾ ಹೋಯಿತು. हवा दिए में होने वाली इस बदलाव को देख रही थी. ಆದ್ರೆ ಇದರ ಅಹಂಕಾರನ ಒಬ್ಬರು ತುಂಬಾ ಗಮನಿಸ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರು ಯಾರು ಅಂದ್ರೆ ಅವ್ರು ಯಾರು ಅಲ್ಲ, ಹವಾ. ಹವಾ ಏನ್ ಮಾಡ್ತು, ದಿಯಾದಲ್ಲಿ ಆಗ್ತಿರುವಂತ ಬದಲಾವಣೆಗಳನ್ನ ನೋಡ್ತು. ಅದು ಒಳ್ಳೆ ರೀತಿ ಬದಲಾವಣೆ ಅಲ್ಲ, ಅಹಂಕಾರದ ಬದಲಾವಣೆನ ನೋಡ್ತಾ ಇತ್ತು. ಉಸ್ಕೋ ದೀಪಕ್ का घमंडी भाव पसंद न आया. ಉಸ್ಕೋ ಅಂದ್ರೆ ಹವಾಕು. ಹವಾಗೆ, ಹವಾ ಮೀನ್ಸ್ ಕನ್ನಡದಲ್ಲಿ ಗಾಳಿ ಅಂತ ಹೇಳ್ತಾರೆ. ಓಕೆ, ಸೊ ಹವಾದ ಏನಾಯ್ತು, ದೀಪಕ್ದು, ದೀಪ ಮೀನ್ಸ್ ದಿಯಾ, ದೀಪಕ್ದು ಅಹಂಕಾರದ ಭಾವ, ಅಹಂಕಾರ ಬೆಳೀತಾ ಇರ್ತಲ್ಲ ಅದ್ರ ಒಳಗಡೆಯಿಂದ, ಅದು ಇಷ್ಟ ಆಗಿಲ್ಲ. ನಾ ಪಸಂದ್ ಆಯ. ಪಸಂದ್ ಮೀನ್ಸ್ ಲೈಕಿಂಗ್, ನಾ ಪಸಂದ್ ಮೀನ್ಸ್ ಡಿಸ್ಲೈಕಿಂಗ್. ಆಪೋಸಿಟ್ ವರ್ಡ್ ನೋಡಿ, ಪಸಂದ್, ನಾ ಪಸಂದ್. पसंद means like. Like okay. So ಆ ತರ ಭಾವನೆ ಏನ್ ಬೆಳೀತಾ ಇದೆ ದೀಪಕ್ ಅಲ್ಲಿ, ಅದು ಇಷ್ಟ ಆಗಲಿಲ್ಲ ಹವಾಗೆ. उसने सोचा कि दिया को मुहावरे का अर्थ है. ಅಂದ್ರೆ ಅದು ಯೋಚನೆ ಮಾಡುತ್ತೆ. उसने सोचा कि ಅದು ಯೋಚನೆ ಮಾಡುತ್ತೆ. ಮುಹಾವರೆ ಮೀನ್ಸ್ ಗಾದೆ ಮಾತು ಅಂತ ಹೇಳ್ತಾರಲ್ಲ, ಅದ ಮುಹಾವರೆ ಅಂತ. ಅಂದ್ರೆ ಒಂದು ಚಿಕ್ಕ ಲೈನ್ ಅಲ್ಲಿ ಎಲ್ಲ ಅರ್ಥನೂ ಹೇಳುವಂಥದ್ದು. ಅಂದ್ರೆ ಈಗ ಕೈ ಕೆಸರಾದ್ರೆ ಬಾಯಿ ಬೋಸೋದು ಅಂತ ಹೇಳ್ತಲ್ಲ, ಅದರಲ್ಲಿ ನಾವು ಜೀವನದಲ್ಲಿ ಏನ್ ಅಳವಡಿಸ್ಕೋಬೇಕು ಅನ್ನೋದನ್ನ ಅವರು ಒಂದು ಚಿಕ್ಕ ಲೈನ್ ಅಲ್ಲಿ ಹೇಳ್ತಾರೆ. ಅದರ ಮುಹಾವರೆ ಅಂತ ಹೇಳ್ತಾರೆ. ಈಗ ಆಗಿನ ಕಾಲದಲ್ಲಿ ಕಬೀರ್
गिलास ಇವರೆಲ್ಲ ಒಂದು ಪದದ ಅರ್ಥ ಹೇಳ್ತಾರೆ ಅಷ್ಟೇ. ओके नैनन में हर्षण है तो वह कांचन भी बढ़ते उसके इधर क्यों जाना है ಅಂದ್ರೆ ಅವ್ರು ಹೇಳೋ ಒಂದು ಅರ್ಥ ನೀನು ಒಂದು ಮನೆಗೆ ಹೋದಾಗ ಆ ಮನೆಯಲ್ಲಿರೋರು ನಿನ್ನ ಒಂದು ಸ್ಮೈಲ್ ಇಂದ ಒಂದು ನಗುಮುಖದಿಂದ ವೆಲ್ಕಮ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರ ಮುಖದಲ್ಲಿ ಒಂದು ಖುಷಿ ಇಲ್ಲ ಅಂದ್ರೆ ಅಂತ ಮನೆಯಲ್ಲಿ ಚಿನ್ನದ ಮಳೆ ಸುರಿದು ನೀನು ಅಂತ ಮನೆಗೆ ಹೋಗಬಾರ್ದು ಅನ್ನೋ ಒಂದು ಅರ್ಥನ ತಿಳಿಸ್ಕೊಡ್ತಾರೆ ಅವರು. ಸೊ ಇದನ್ನ ಮುಖಾವರೆಗಳು ಅಂತ ಹೇಳ್ತಾರೆ, ದೋಹೆಗಳು ಅಂತಾರೆ, ಮುಖಾವರೆಗಳು ಅಂತಾರೆ. ಅಂದ್ರೆ ಗಾದೆ ಮಾತು ಅದು ಚಿಕ್ಕದಾಗಿರುತ್ತೆ, ಬಟ್ ಅದನ್ನ ನಾವು ತಿಳ್ಕೊಳ್ಳೋಂಥದ್ದು ಅದನ್ನ ತುಂಬಾ ಇರುತ್ತೆ. ಇದೆಲ್ಲ ಈಗಿನ ಕಾಲದಲ್ಲಿ ಮಾಡಿದಂತರ ಇದೆಲ್ಲ ಆಗಿನ ಕಾಲದಿಂದ ಬಂದಿರೋವಂಥದ್ದು, ಬಾಯಿಂದ ಬಾಯಿಗೆ ಬಂದಿರೋಂಥ ಮಾತುಗಳು. ಆದ್ರೆ ಬಂದಿರೋದು ಹೇಗಂದ್ರೆ ಅನುಭವದಿಂದ ಬಂದಿರುವಂತ ಗಾದೆ ಮಾತುಗಳು, ಅದನ್ನ ಮುಖಾವರೆಗಳು ಅಂತ ಹೇಳ್ತಾರೆ. ಅಂಡರ್ಸ್ಟೂಡ್? ಮುಖಾವರೆಗೆ ಅರ್ಥ ಅಂದ್ರೆ ಒಂದು ಗಾದೆ ಮಾತಿನ ಅರ್ಥನ ತಿಳಿಸ್ಕೊಡ್ಬೇಕು. ಅರ್ಥ ಮೀನ್ಸ್ ಮೀನಿಂಗ್. ಸೊ ದೀಪಕ್ಗೆ ನಾನು ಒಂದು ಗಾದೆ ಮಾತಿನ ಅರ್ಥನ ತಿಳಿಸ್ಕೊಡ್ಬೇಕು ಅಂತ ಅವ ಯೋಚನೆ ಮಾಡುತ್ತೆ. अंडरस्टूड? वह सही अवसर की प्रतीक्षा करने लगा. वह सही मीन्स राइट अवसर की प्रतीक्षा करने लगा ಅಂದ್ರೆ ಒಂದು ರೈಟ್ ಟೈಮ್ ಗೋಸ್ಕರ ದೀಪಕ್ ಏನ್ ಮಾಡ್ತಾ ಇತ್ತು, ವೇಟ್ ಮಾಡ್ತಾ ಇತ್ತು. ಓಕೆ, ಒಂದು ಕರೆಕ್ಟ್ ಟೈಮ್ ಗೋಸ್ಕರ ದೀಪಕ್ ವೇಟ್ ಮಾಡ್ತಾ ಇತ್ತು. ಅವಸರ್ ಮೀನ್ಸ್ ಟೈಮ್, ಪ್ರತೀಕ್ಷಾ ಮೀನ್ಸ್ ವೇಟಿಂಗ್. ಒಂದು ಒಳ್ಳೆ ಟೈಮ್ ಬರಲಿ ಅಂತ ವೇಟ್ ಮಾಡ್ತಾ ಇತ್ತು. ಅಂಡರ್ಲೈನ್ ದ ವರ್ಡ್ ಪ್ರತೀಕ್ಷಾ. प्रतीक्षा means waiting. अवसर means moment ಅಂತ ಆಗುತ್ತೆ, ಟೈಮ್ ಅಂತ ಆಗುತ್ತೆ. ಒಂದು ಕರೆಕ್ಟ್ ಟೈಮ್ ಗೋಸ್ಕರ ಅವ ವೇಟ್ ಮಾಡ್ತಾ ಇತ್ತು. ಇಲ್ಲಿಂದ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ, ಅವ ಏನ್ ಮಾಡ್ತು ಅಂತ ನಿಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ. एक दिन दिए को जलाकर देहारी पर रखा गया था. ಒಂದು ದಿನ ಮಾಮೂಲಿ ದಿನದ ತರ ದೀಪನ ಹಚ್ಚಿಬಿಟ್ಟು ದೇಹಾರಿ ಪರ್ ರಖಾ ಗಯಾ. ದೇಹಾರಿ ಪರ್ ಅಂದ್ರೆ ಮನೆ ಹೊಸ್ತು ಹತ್ರ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಮನೆ ಹೊಸ್ತಿಲು ಇದೆ. ಅದು ದೇವ್ರ ಮನೆ ಹತ್ರ ಇರೋ ಹೊಸ್ತಿಲು ಆಗಿರ್ಬೋದು, ಮನೆಯಿಂದ ಹೊರಗಡೆ ಮುಖ್ಯ ದ್ವಾರದಲ್ಲಿರುವಂತ ಹೊಸ್ತಿಲು ಆಗ್ಬೋದು. ಸೊ ಅಲ್ಲಿ ಇಟ್ಟಿದ್ರು ಯಾವನ್ನ, ದಿಯಾನ. ಹೇಗೆ? ಜಲಾಯ ಅಂದ್ರೆ ದೀಪನ ಹತ್ತಿಸ್ಬಿಟ್ಟು ಹೊಸ್ತಿಲ ಮೇಲೆ ಇಟ್ಟಿದ್ರು. ओके, दीपक घमंड से इतराते हुए चांद की ओर सिर ऊंचा करके देखने लगा. दीपक घमंड से ಅಂದ್ರೆ ಅವಾಗ ದೀಪಕ್ ಏನ್ ಮಾಡ್ತು, ಆ ದಿಯಾ ಏನ್ ಮಾಡ್ತು, ಘಮಂಡ್ से ಅಹಂಕಾರದಿಂದ, ಓಕೆ, ಅಹಂಕಾರದಿಂದ ಇತರಾತೆ ಅಂದ್ರೆ ಇಲ್ಲಿ ಸ್ಟ್ರೈಟ್ ಆಗಿ ಉರಿತಾ ಇರ್ತಲ್ಲ, ಇದರ ಸ್ಟ್ರೈಟ್ ಆಗಿ ಉರಿತಾ ಇರ್ತಲ್ಲ, ಇದನ್ನ ಇತರಾತೆ ಅಂತಲ್ಲ, ಇದರ ಬಳುಕೊಂಡು ಉರಿತಾ ಇರುತ್ತೆ ನೋಡಿ. ಅದು ಬಡುಕೊಂಡು ಇದರ ಉರಿತಾ ಇರ್ತಲ್ಲ, ಇತರಾತೆ ಹುಯೆ ಅಂದ್ರೆ ಬಡುಕೊಂಡು. ಚಾಂದ್ ಕಿ ಓರ್ ಸಿರ್ ಊಂಚಾ ಕರ್ಕೆ ದೇಖ್ನೆ ಲಗಾ. ಚಾಂದ್ ಮೀನ್ಸ್ ಮೂನ್, ಮೂರಿಗೆ ಸಿರ್ ಊಂಚಾ ಕರ್ಕೆ, ಸಿರ್ ಊಂಚಾ ಕರ್ಕೆ ತಲೆ ಎತ್ತಿ ದೇಖ್ನೆ ಲಗಾ ಅಂದ್ರೆ ನೀನು ಏನು ಕಡಿಮೆ ಇಲ್ಲ, ನಾನು ನಿನಗಿಂತ ಗ್ರೇಟು ಅಂತ ಚಾಂದ್ನ ನೋಡ್ಕೊಂಡು ಅದು ತಲೆ ಎತ್ಕೊಂಡು ಬೆಳಕನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ಚಾಂದ್ನ ನೋಡಿ ನೀನು ನಾನು ಅಂತ, ಆದ್ರೆ ನೀನು ರಾತ್ರಿ ಟೈಮ್ ಬರ್ತೀಯಾ, ನಾನು ಮನೆಗೆಲ್ಲ ಬೆಳಕೊಡ್ತೀನಿ ಅಂತ ಅಹಂಕಾರ ಭಾವದಿಂದ ತಲೆ ಎತ್ಕೊಂಡು ಚಾಂದ್ನ ಮೂರನ್ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ತಬಿ ಹವಾ ಕಾ ಹಲ್ಕಾ ಜೋಕಾ ಲಗಾ. ಅದೇನ್ ಮಾಡ್ತು, ಯಾವಾಗ ಅದು ಗ್ರೇಟ್ ನಾನು ತಲೆ ಎತ್ಕೊಂಡು ಬೆಳಗಕ್ಕೆ ಸ್ಟಾರ್ಟ್ ಮಾಡ್ತು, ಆಗ ಹವಾ ಏನ್ ಮಾಡ್ತು, ಹವಾ ಹಲ್ಕಾ ಜೋಕಾ ಲಗಾ ಅಂದ್ರೆ ಹವಾ ಏನ್ ಮಾಡ್ತು, ಸ್ವಲ್ಪ ಗಾಳಿನ ಬೀಸ್ತು. ತುಂಬಾ ಫೋರ್ಸ್ ಆಗಿ ಗಾಳಿ ಬೀಸ್ತಿಲ್ಲ, ಹವಾ ಏನ್ ಮಾಡ್ತು, ಲೈಟ್ ಆಗಿ, ಹಲ್ಕಾ ಮೀನ್ಸ್ ಲೈಟ್ ಆಗಿ ಒಂದ್ಸಲಿ ಅದು ಗಾಳಿಯಲ್ಲಿ ಹೋಯಿತು, ತೇಲಿ ಹೋಯಿತು, ಗಾಳಿ ಬಂದು ಹೋಯಿತು. ತಬಿ ಹವಾಗ ಹಲ್ಕಾ ಜೋಕಾ ಲಗಾ ಅಂದ್ರೆ ಹವಾ ಅವಾಗ ಏನ್ ಮಾಡ್ತು, ಲೈಟ್ ಆಗಿ ತನ್ನ ಗಾಳಿನ ಬೀಸ್ತು. ಯಾವ್ದು ಬೀಸ್ತು? ದಿಯಾಗೆ ಬೀಸ್ತು, ದೀಪಕ್ಗೆ ಬೀಸ್ತು. ದಿಯಾ ಸಿರ್ ನೀಚಾ ಕರ್ಕೆ ಬುಜ್ ಗಯಾ. ಆಗ ಯಾವಾಗ ಆ ಗಾಳಿ ಬಂದು ಹೋಯ್ತು, ಆಗ ಏನಾಯ್ತು, ದಿಯಾ ಆ ಗಾಳಿನ ಶಕ್ತಿನ ತಡ್ಕೊಳಕ್ಕಾಗಿಲ್ಲ. ಅದೇನ್ ಮಾಡ್ತು, ಸಿರ್ ನೀಚಾ ಕರ್ಕೆ ಅದು